14 ವರ್ಷದಿಂದ ನಾವು ಅನೇಕ ತರಹದ ಸಾಮಾಜಿಕ ಚಟುವಟಿಕೆಗಳನ್ನು ನಡೆಸ್ತಾ ಬಂದಿದ್ದೇವೆ. ಸಾಮಾಜಿಕ ಚಟುವಟಿಕೆಯಲ್ಲಿ ನಮ್ಮದು ರಕ್ತದಾನ ಶಿಬಿರ ಆಗಲಿ, ವನ ಮಹೋತ್ಸವ ಆಗಲಿ, ಆಮೇಲೆ ಸ್ಥಳೀಯ ಶಾಲೆಗಳಿಗೆ ಪಠ್ಯಪುಸ್ತಕಗಳ ವಿತರಣೆ ಆಗಲಿ, ಈ ಥರ ಸುಮಾರು ಚಟುವಟಿಕೆಗಳು ಮಾಡ್ತಾ ಬಂದಿದ್ದೆ 14 ವರ್ಷದಿಂದ. ಈ ವರ್ಷ ಏನಾದರೂ ಅಂದರೆ ಪ್ರತ್ಯೇಕವಾಗಿ ಸಮಾಜದಲ್ಲಿ ಶಾಶ್ವತವಾಗಿ ಉಳಿಯುವಂಥ ಏನಾದರೂ ಸಹಾಯ ಮಾಡುವ, ಯಾರಿಗಾದರೂ ಅಶಕ್ತರಿಗೆ ಮಾಡುವಂಥ ನಿಟ್ಟಿನಲ್ಲಿ ಈ ವರ್ಷ ನಾವು ಗಣನೆಗೆ ತೆಗೆದುಕೊಂಡು ನಮ್ಮದು ಉದಯ ಪೂಜಾರಿಯವರ ಮನೆ ನಿರ್ಮಾಣ ಸುಮಾರು ವರ್ಷಗಳ ಒಂದು ಪ್ರಯತ್ನದ ನಂತರ ಈ ವರ್ಷ ನಾವು ಈ ಒಂದು ಹೆಜ್ಜೆಯನ್ನು ಮುಂದಿಟ್ಟು ಉದಯ ಪೂಜಾರಿಯವರ ಅನಾರೋಗ್ಯವನ್ನು ಸ್ವಲ್ಪ ತೀವ್ರವಾಗಿ ಪರಿಗಣಿಸಿ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಗಣನೆಗೆ ತೆಗೆದುಕೊಂಡು ಈ ಬಾರಿ ನಾವು ಮನೆ ನಿರ್ಮಾಣದ ಕೆಲಸಕ್ಕೆ ಕೈಗೊಂಡು ಇವಾಗ ಮುಕ್ತಾಯಗೊಂಡಿರ್ತದೆ. ಇವತ್ತು ನಾವು ಅವರಿಗೆ ಈ ಮನೆಯನ್ನು ಹಸ್ತಾಂತರ ಕೂಡ ಮಾಡಲಿದ್ದೇವೆ. ನಮ್ಮೆಲ್ಲ ಗೆಳೆಯರ ಬಳಗದ ಸದಸ್ಯರ 100ಕ್ಕೆ 100 ಇನ್ವಾಲ್ವ್ಮೆಂಟ್ ಇದರಲ್ಲಿ ಇದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಪೆರ್ಡೂರು ಗೆಳೆಯರ ಬಳಗ ಸುಮಾರು 14 ವರ್ಷದಿಂದ ಸಾಮಾಜಿಕ ಚಟುವಟಿಕೆ ಜೊತೆಗೆ ಅನಾರೋಗ್ಯ ಪೀಡಿತರಿಗೆ ಸಹಾಯಧನವನ್ನು ಕೊಡುವಂಥ ಕೆಲಸ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ. ಅದರ ಜೊತೆಯಾಗಿ ವನ ಮಹೋತ್ಸವ, ಜಾತ್ರಾ ಮಹೋತ್ಸವಂಥ ಸಂದರ್ಭದಲ್ಲಿ ಒಳ್ಳೆಯ ಮನೋರಂಜನೆ ಕಾರ್ಯಕ್ರಮ, ಅದೇ ರೀತಿ ಮಳೆಗಾಲದ ಹೊತ್ತಿನಲ್ಲಿ ಶಾಲಾ ಮಕ್ಕಳಿಗೆ ಬುಕ್ಸು ಮತ್ತು ಡೆಸ್ಕ್ ಇಂಥ ಪ್ರತಿ ಶಾಲೆಗೂ ಹೆಚ್ಚಿನ ಶಾಲೆಗೆ ವಿತರಣೆ ಮಾಡ್ತಾ ಬರ್ತಿರುವಂಥ ನಮ್ಮ ಗೆಳೆಯರ ಬಳಗ. ಅದೇ ರೀತಿ ಶಾಶ್ವತವಾಗಿ ನಮಗೆ ಏನಾದರೂ ಒಂದು ಮನೆ ನಿರ್ಮಿಸಿಕೊಳ್ಬೇಕಂತ ಉದ್ದೇಶದಿಂದ ಆಯ್ಕೆ ಮಾಡುವಾಗ ಉದಯ ಪೂಜಾರವರ ಪಾಡಿಗಾರ ಐಸೆನ್ಸ್ ಮನೆಯ ಒಂದು ನೆನಪಾಯಿತು. ಅವರು ಸಹ ಅನಾರೋಗ್ಯದಲ್ಲಿ ಇರಲಿಕ್ಕೆ ಹೋಗಿ ಸುಮಾರು 5 ಲಕ್ಷ ವೆಚ್ಚದಲ್ಲಿ ನಾವು ಗೆಳೆಯರ ಬಳಗದವರು ಎಲ್ಲ ಸೇರಿಕೊಂಡು ಮನೆಯನ್ನು ಭಾರಿ ಸ್ವಚ್ಛತೆಯಾಗಿ ನಿರ್ಮಿಸಿ ಕೊಟ್ಟಿದ್ದಾರೆ. ಎಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಬಳಗದವರು ನಮಗೆ ಒಂದು ಮನೆ ಮಾಡಿ ಕೊಟ್ಟಿದ್ದು ನಮಗೆ ತುಂಬ ಸಂತೋಷವಾಗಿದೆ. ನನ್ನ ಮಕ್ಕಳಿಗೂ ಇಷ್ಟದವರಿಗೆ ಯಾವುದೇ ಒಂದು ಸಹಾಯ ಯಾರು ಮಾಡದಿದ್ರು ಅವರು ಬಂದು ಇಷ್ಟ ಸಹಾಯ ಮಾಡಿದ್ದಾರೆ. ನಾನು ಪಾಡಿಗಾರದಲ್ಲಿ ಉದಯ ಪೂಜಾರಿ ಅಂತ. ನಾನು ತುಂಬ ಅನಾರೋಗ್ಯ ಮತ್ತು ತುಂಬ ಬಡತನದಲ್ಲಿದ್ದೆ. ನನ್ನ ಕಷ್ಟ ನೋಡಲಿಕ್ಕೆ ಆಗಿದೆ. ಅವ್ರ ಗೆಳೆಯರ ಬಳಗ ಪೆರ್ಡೂರಿನವರು ಒಂದು ಗ್ರೂಪ್ನವರು ಒಟ್ಟಾಗಿ ಅಲ್ಲಿ ಹೋಗುವಾಗ ಇಂಥ ಪರಿಸ್ಥಿತಿ ನೋಡಿ ಅವರಿಗೆ ಕಣಿಕರ ಬಂದು ನನಗೆ ಒಂದು ಒಳ್ಳೆಯ ನನ್ನ ಆತ್ಮಕ್ಕೆ ಸಂತೋಷವಾಗುವಂಥ ಒಂದು ಮನೆ ಮಾಡಿ ಕೊಟ್ಟಿದ್ದಾರೆ. ಭಾರಿ ಸಂತೋಷ ಆಯಿತು.